ಕನ್ನಡ ಚಲನಚಿತ್ರದ ವಾತಾವರಣಕ್ಕೆ ಹೊಸ ಆಯಾಮ, ಹೊಸ ಪರಿಕಲ್ಪನೆ, ಹೊಸ ಕಥಾಹಂದರ, ಈ ರೀತಿಯ ಚಲನಚಿತ್ರಗಳು ಖಂಡಿತ ಈಗಿನ ಸಿನಿಮಾ ವಲಯಕ್ಕೆ ಖಂಡಿತ ಬರಲೇಬೇಕು. ಒಳ್ಳೆ ಕಾನ್ಸೆಪ್ಟ್. ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರಯತ್ನ. ತಮ್ಮ ಈ ಪ್ರಯತ್ನಕ್ಕೆ ದೇವರು ಆಶೀರ್ವಾದ ಇನ್ನೂ ಹೆಚ್ಚಿಗೆ ಬೆಳೆಯಲಿ ಅಂತ ನಾನು ಆಶಿಸ್ತೀನಿ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಆ್ಯಕ್ಚುಲಿ ಈ ಥರ ಪ್ರಯತ್ನ ಮಾಡೋಕ್ಕೂ ಧೈರ್ಯ ಬೇಕು. ಇವಾಗೆಲ್ಲ ಲವ್ ಮಾಸು ಅದು ಇದು ಅಂತೆಲ್ಲ ಓಡಾಡ್ತಿದ್ದಾರೆ. ಈ ಥರ ಮೈಥಾಲಜಿ ಮೂವಿ ಮಾಡೋರು ತುಂಬ ಕಮ್ಮಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾವಿನ ನಂತರ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಮೊದಲನೇದಿಂದ ಸ್ಟಾರ್ಟಿಂಗಿಂದ ನೋಡಿದ್ವಿ. ನೋಡ್ತಾ ಸ್ಟಾರ್ಟಿಂಗಲ್ಲಿ ನನಗೆ ಇದು ವಿಭಿನ್ನವಾಗಿದೆ ಕಥೆ. ನಾನು ಹೇಳ್ಕೋಬೇಕು, ಕತೆ ತುಂಬ ವಿಭಿನ್ನವಾಗಿದೆ. ನನ್ನ ಅನಿಸಿಕೆ ಏನು ಅಂದರೆ ಕತೆ ನಮ್ಮನ್ನು ಕೂಡಿಸ್ಬೇಕು. ನಾವು ಕೂತ್ಕೊಂಡು ಬಲವಂತವಾಗಿ ಕೂತ್ಕೊಂಡು ನೋಡೋವಂಥದ್ದು ಹಾಗಿರಬಾರ್ದು. ಕತೆ ನಮ್ಮನ್ನು ಬಲವಂತವಾಗಿ ಕೂತ್ಕೊಳ್ಳೋ ಥರ ಇರಬಾರ್ದು. ಅದು ಕತೆ ನಮ್ಮನ್ನು ಹಿಡಿದು ಕೂಡಿಸ್ತು. ಸಂಗೀತ ತುಂಬ ಚೆನ್ನಾಗಿತ್ತು, ಹಾಡು, ಆಮೇಲೆ ಸಂಭಾಷಣೆ ಚೆನ್ನಾಗಿದೆ. ಒಟ್ಟಾರೆ ಕತೆದು ಟೋಟಲ್ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಒಂದು ಹೊಸತನ, ಒಂದು ವಿಭಿನ್ನವಾದ ಈ ಉಪೇಂದ್ರನ್ ಪಿಕ್ಚರೆಲ್ಲ ನೋಡಬೇಕಾದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಇರುತ್ತಲ್ಲ, ಇದು ನಿಜವಾಗ್ಲೂ ಮತ್ತೊಂದು ಸಲ ನೋಡಿದ್ರೆ ನಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ತುಂಬ ವಿಭಿನ್ನವಾಗಿದೆ ಕತೆ, ತುಂಬ ವಿಭಿನ್ನವಾಗಿದೆ. ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್. ಭಾಳ ಚೆನ್ನಾಗಿದೆ. ಯಾಕೆಂದರೆ ಜನ ಇವಾಗೆಲ್ಲ ನಮ್ಮ ಸಂಪ್ರದಾಯನ ಒಂದು ಪೂಜೆ ಆಗಲಿ ಇನ್ನೊಂದಾಗಲಿ ಒಂದು ಪ್ರತಿಯೊಂದು ಮರೆತು ಬಿಟ್ಟಿದ್ದಾರೆ. ಇದು ಒಂದು ವಿಭಿನ್ನವಾಗಿ ಅಂದರೆ ಸ್ಪಿರಿಚುವಲ್ ಲೆವೆಲ್ ಹೋದರೆ ಯಾವ ರೀತಿಯ ಜರ್ನಿ ಇರುತ್ತೆ ಅಂತ ಭಾರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ವಲ್ಪ ಕೂಡ ಬೇಸರ ಇಲ್ಲ ಪಿಕ್ಚರು, ಮತ್ತೆ ಇನ್ನೊಮ್ಮೆ ನೋಡ್ಬೋದು. ಆದರೆ ಅದು ಅರ್ಥ ಮಾಡ್ಕೋಬೇಕು. ಆ ಸ್ಪಿರಿಚುವಲ್ ಜರ್ನಿ ಅದು ಗೊತ್ತಿರೋರ್ಗಾದರೆ ಭಾಳ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಮೂವಿ ತುಂಬ ವಿಭಿನ್ನವಾಗಿದೆ. ಈ ಮೂವಿ ಇಷ್ಟು ವಿಭಿನ್ನವಾಗಿರೋದಕ್ಕೆ ಸಿದ್ದು ವಜ್ರಪ್ಪದ ಕ್ರಿಯೇಟಿವಿಟಿನೇ ಕಾರಣ. ಬಟ್ ಜನ ಚೇಂಜ್ ಬಯಸೋದ್ರಿಂದ ಈ ವಿಭಿನ್ನ ಫಿಲಮ್ನ 100% ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿತ್ತು. ಈ ಥರ ತುಂಬ ಫಸ್ಟ್ ಟೈಮ್ ಈ ಥರ ಉತ್ತರ ಕನ್ನಡ ಭಾಷೆ ಫಿಲ್ಮ್ ಫುಲ್ಲು ನಾನು ನೋಡೋದು. ತುಂಬ ಚೆನ್ನಾಗಿದೆ ಫಿಲ್ಮ್. ಅಲ್ಲ, ಸಾವಿನ ನಂತರ ಏನು ಅನ್ನೋದು ಫಸ್ಟ್ ಹಾಫ್ ಬಂದ್ಬಿಟ್ಟು ಒಂದು ಸಾವಿನ ನಂತರ ಅನ್ನೋದು ನಮ್ಗೆ ಆ ಕ್ಯಾಪ್ಷನ್ ನನಗೆ ಸರಿ ಹಿಡಿದಿದ್ದು ಅಲ್ವಾ. ಸಾವಿನ ನಂತರ ಏನಿರ್ಬೋದು ಒಂದು ಕುತೂಹಲ, ಒಂದು ತುಂಬ ಕುತೂಹಲ ಇದೆ. ಹೌದು, ಸಾವಿನ ನಂತರ ಏನು ಅನ್ನೋದು ಫಸ್ಟ್ ಹಾಫಲ್ಲಿ ಒಂಥರ ತೋರಿಸಿದ್ದಾರೆ, ಸೆಕೆಂಡ್ ಹಾಫಲ್ಲಿ ವಿಭಿನ್ನವಾಗಿದೆ, ಅದಕ್ಕೆ ತತ್ವಿರುದ್ಧವಾಗಿದೆ ಅಂತ ತುಂಬ ಚೆನ್ನಾಗಿದೆ. ಅಪ್ಪ ಅವರವರ ಇದಕ್ಕೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ. ನನ್ನೊಂದು ಅಭಿಪ್ರಾಯ ಅಂದರೆ ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಬಟ್ ಹೀರೋಯಿನ್ಗೆ ಜುಮ್ಕಿ ಬೆಂಡಾಲಿ ಮತ್ತು ನಮ್ಮ ಹಳ್ಳಿ ಸೊಗಡಿನ ರೇಷ್ಮೆ ಸೀರೆ ಉಡಿಸಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಜುಮ್ಕಿ ಬೆಂಡಾಲೆ ಮತ್ತು ರೇಷ್ಮೆ ಸೀರೆ ಭಾಳ ವ್ಯಾಲ್ಯೂ ಕೊಡ್ತಾರೆ. ನಮ್ಮ ಗದಗ ಡಿಸ್ಟಿಕ್ ತೊಗೊಂಡು ನನಗೆ ಭಾಳ ಹೆಮ್ಮೆ ಆಗೈತೆ. ವೆರಿ ನೈಸ್ ಮೂವಿ. ಉತ್ತರ ಕರ್ನಾಟಕ ಭಾಷೆ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ ಅಷ್ಟೇ. ಬಟ್ ಅದು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್ ತುಂಬ ಚೆನ್ನಾಗಿ ಅನಿಸ್ತಿದೆ ಫಿಲಮು. ಮಾಮೂಲಿಗಿಂತ ಇದು ಚೆನ್ನಾಗಿದೆ ತುಂಬ. ಅದರಲ್ಲಿ ಮಾರೇಶ್ ಮತ್ತು ಇವ್ರದ್ದು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ನಮ್ಮ ಉತ್ತರ ಕರ್ನಾಟಕದ ಭಾಷೆನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಸುಮಾರು ದಿನದ ನಂತರ ನಾವು ಉತ್ತರ ಕರ್ನಾಟಕದ ಭಾಷೆನ ತುಂಬ ಚೆನ್ನಾಗಿ ನೋಡಿದ್ವಿ. ತುಂಬ ಇಷ್ಟ ಆಯ್ತು. ಓಕೆ, ಬಹಳ ಅತ್ಯುತ್ತಮವಾದ ಚಲನಚಿತ್ರ ಅಂತ ನಾನು ಭಾವಿಸ್ತೇನೆ. ಕನ್ನಡಿಗರಿಗೆ ಬೇಕಾದಂಥ ಒಂದು ಸದಬೀಜ ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಅಂತ. ಯಾಕಂದರೆ ಎಲ್ರಿಗೂ ಒಂದು ಹುಡುಕಾಟ ಇದ್ದೇ ಇರುತ್ತೆ. ಸ್ವಾಮಿ ವಿವೇಕಾನಂದ ಬಂದರು, ಆಮೇಲೆ ಈ ಹುಡುಕಾಟ ಏನಿದೆ ಸೆಲ್ಫ್ ಥ್ರೈವಿಂಗ್ ಫಾರ್ ಸಮಥಿಂಗ್ ಇಲ್ಲದೇ ಇರೋದನ್ನ ಹುಡುಕಾಟ, ಆ ಹುಡುಕಾಟನ ಬಹಳ ಚೆನ್ನಾಗಿ ಅವರು ನರೇಟ್ ಮಾಡಿದ್ದಾರೆ. ಅದು ಹಾಫ್ ಆಫ್ ದಿ ಮೂವಿ ಅಂತೂ ಬರೀ ಕೆಲವೇ ಪಾತ್ರಗಳಿಂದ ಮಾಡಿದ್ದಾರೆ. ಯು ಮಸ್ಟ್ ವಾಚ್ ಇಟ್.